ಎಲ್ಲಾ ಮಹಾಪುರುಷರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾಗಿಲ್ಲ. ಎಲ್ಲಾ ಸಮುದಾಯದ ಅಭಿವೃದ್ಧಿಗಾಗಿ, ಅವರ ಒಳಿತಿಗಾಗಿ ಅವರ ತತ್ವಾದರ್ಶಗಳನ್ನು ಕೊಟ್ಟಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬರೀ ಒಂದು ಜಾತಿಗೆ ಸೀಮಿತ ಇಲ್ಲದೆ ಎಲ್ಲಾ ಸಮುದಾಯದವರಿಗಾಗಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂತಹ ಒಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನು ನಮ್ಮಲ್ಲಿ ವರ್ಕ್ಶಾಪ್ ಇದೆ, ಕಾರ್ಯಾಗಾರ, ವಿಚಾರ ಸಂಕಿರಣ ಇದೆ. ಈ ವಿಚಾರ ಸಂಕಿರಣ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಯಾರಿಗಾದರೂ ಬಾಬಾ ಸಾಹೇಬ್ರ ಬಗ್ಗೆ ಅಧ್ಯಯನ ಮಾಡಿದಂಥವ್ರಿಗೆ ಒಂದೆರಡು ಗೋಷ್ಠಿಗಳಿಗೆ ಆಹ್ವಾನ ಮಾಡಬೇಕು ಅನ್ನೋದು ಬಹಳ ಮಹತ್ವದಾದಂಥದ್ದು. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಅವರಿಗೆ ಸಂಪರ್ಕ ಮಾಡುವಂಥದ್ದು. ಯಾರಿಗೆ ಮಾಡ್ತೀರಿ ಮತ್ತು ಅವ್ರು ಯೋಗ್ಯರಾಗಿದ್ದಂಥವ್ರು ಇರಬೇಕು ಮತ್ತು ಅವರು ಮಾರ್ಚ್ 15ನೇ ತಾರೀಕಿನ ಒಳಗಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಒಂದು 6ನೇ ತಾರೀಕಿನಿಂದ ನಮ್ಮ ಅಧಿವೇಶನ ನಡೀತದೆ. ಅದಕ್ಕೆ ನಾನು 7, 8 ಅಥವಾ 14, 15 ಅಂತ ಟೆಂಟೇಟಿವ್ ಇಟ್ಕೊಂಡಿದ್ದೇನೆ. ಯಾವುದು ನಾವು ತೀರ್ಮಾನ ಮಾಡ್ತೇವೆ ಮಾತನಾಡಿ ಆ ದಿನಾಂಕ ಆದಷ್ಟು ಬೇಗ 2-3 ದಿವಸದಲ್ಲಿ ಇದೊಂದು ಜಿಲ್ಲೆಯಾದ್ಯಂತ ಎಲ್ಲರಿಗೂ ಆ ದಿನಾಂಕ ನಿಗದಿ ಮಾಡಿ ಅದ್ರ ಬಗ್ಗೆ ನಾನು ಎಲ್ಲರಿಗೂ ಸೂಚನೆಯನ್ನು ಕೊಡ್ತೇನೆ. ಎಲ್ಲರಿಗೂ ಮಾಹಿತಿಯನ್ನು ದಿನಾಂಕದ ಬಗ್ಗೆ ಕೊಡ್ತೇನೆ. ಈಗ ವೆನ್ಯೂ ಎಲ್ಲಿ ಮಾಡಬೇಕು ಏನಿಲ್ಲ ಅಂತ ಹೇಳಿ ನಾವು ಮತ್ತು ಜಿಲ್ಲಾಡಳಿತದ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಮತ್ತು ಪ್ರಮುಖರಾದಂಥವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಯಾವ್ಯಾವ ಗೋಷ್ಠಿಗಳು ಎಲ್ಲಿ ನಮ್ಮಲ್ಲಿ ನೆಹರು ಸ್ಟೇಡಿಯಂ ಇರ್ಬೋದು ಅಥವಾ ನಮ್ಮ ಚನ್ನಬಸವಪಟ್ಟದೇವರ ರಂಗಮಂದಿರ ಇದೆ ಅಥವಾ ಖಾಸಗಿ ನಮ್ಮಲ್ಲಿ ಕಲ್ಯಾಣ ಮಂಟಪಗಳಿದ್ದಾವೆ, ಅವೆಲ್ಲವೂ ಎಲ್ಲೆಲ್ಲಿ ಮಾಡಬೇಕು ಅದೆಲ್ಲವನ್ನು ನೋಡಿ ನಮಗೇನು 70 ಲಕ್ಷ ರೂಪಾಯಿ ಅನುದಾನ ಇವತ್ತು ಮೀಸಲಿಟ್ಟಿದ್ದಿದೆ. ಅದರಲ್ಲಿ ಏನೇನು ಈಗೆಲ್ಲ ತಾವೇನು ಸಲಹೆ ಕೊಟ್ಟಿದ್ದೀರಿ ಅವೆಲ್ಲ ಸಲಹೆಗಳನ್ನು ಅಳವಡಿಸಿಕೊಂಡು ಈಗ ನಾಟಕಗಳಿಗೆ ಅವರಿಗೆ ಆಹ್ವಾನ ಮಾಡುವಂಥದ್ದು, 2-3 ನಾಟಕ ಮಾಡುವಂಥದ್ರ ಬಗ್ಗೆಯೂ ತಾವು ಪ್ರಸ್ತಾಪವನ್ನು ಮಾಡಿದ್ದೀರಿ. ಮತ್ತು ಯಾರ್ಯಾರಿಗೆ ಆಹ್ವಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವತ್ತು ಚರ್ಚೆ ಮಾಡ್ತೇವೆ. ಮತ್ತು ಕೆಲವೊಂದು 10-15 ಜನ ಸಮಿತಿ ಬೇಕಾದರೆ ಮತ್ತೆ ನಾವು ಸಮಿತಿಯಲ್ಲಿ ನನಗೆ ತೊಗೊಂಡಿಲ್ಲ, ನೀವು ತೊಗೊಂಡಿಲ್ಲ, ವಾದ ವಿವಾದ ಯಾವುದೇ ರೀತಿ ಅಪಸ್ವರಗಳು ಬರದ ರೀತಿಯಲ್ಲಿ ಇರಬೇಕಾಗ್ತದೆ. ಅದರೆಲ್ಲರೂ ಸೇರಿಸ್ಕೊಂಡು ಮಾಡಬೇಕಾಗ್ತದೆ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟು ಎಲ್ಲರ ಜೊತೆ ಸಂಪರ್ಕ ಮಾಡಿ ಪಾರದರ್ಶಕವಾಗಿ, ಅತ್ಯಂತ ಉತ್ತಮವಾಗಿ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರ ಅಂಬೇಡ್ಕರ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದವರನ್ನು, ಎಲ್ಲ ಪ್ರಮುಖ ಮುಖಂಡರುಗಳನ್ನು ಸೇರಿಸಿಕೊಂಡು ಯಾರು ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಲ್ಲಿ ನಡೆದು ಸಮಾಜಕ್ಕೆ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಅವರಿಗೆ ಸನ್ಮಾನ ಮಾಡುವಂಥದ್ದು, ಗುರುತಿಸುವಂಥದ್ದು ಆಗಬೇಕು ಅನ್ನುವಂಥದ್ದು ತಮ್ಮೆಲ್ಲರ ಸಲಹೆ ಇದೆ. ಅದಕ್ಕೆ ಸಂಪೂರ್ಣವಾದಂಥ ಒಂದು ಬೆಂಬಲ ಇದೆ. ಹೀಗಾಗಿ 2 ದಿವಸದ ಒಂದು ವಿಚಾರ ಸಂಕಿರಣ ಅತ್ಯಂತ ಅರ್ಥಪೂರ್ಣವಾಗಿ ನಾವು ಇವುಗಳು ಸೇರಿ ಆಯೋಜನೆ ಮಾಡೋಣ, ಆಚರಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಇದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಸಹಕಾರ ಕೊಡಿ. ಇದು ಪಾರದರ್ಶಕವಾಗಿ ಆಗ್ತದೆ. ಯಾರು ಒಳ ಪ್ರತಿಷ್ಠೆ ಮಾಡಿಕೊಳ್ಳಿ